ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ಇವತ್ತು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಹಿಸ್ಟ್ರಿಯಲ್ಲಿ ಕ್ವಶನ್ಸ್ ಬಂದಿದೆ. ನಾನೇ ಬರೆದಿರುವಂತ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕ ಇಲ್ಲಿ ಕೆಳಗಡೆ ಒಂದು ಮೆನ್ಷನ್ ಮಾಡಿದೀನಿ, ನೋಡಿ ನೀವೇ ಸ್ಪರ್ಧಾರ್ಥಿಗಳೇ. ಇತಿಹಾಸ ಪ್ರಶ್ನೆಗಳು 20ಕ್ಕೆ 19 ನಾನು ಬರೆದಿರುವ ಪುಸ್ತಕದಲ್ಲಿ ಬಂದಿವೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಸೆಕೆಂಡ್ರಿ. ಇವತ್ತು ಏನು PC ಆಸ್ಪಿರೆಂಟ್ಸ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, PhD ಹೋಲ್ಡರ್ಸ್ ಬರೆದಿದ್ದಾರೆ, IAS ಮೈನ್ಸ್ ಬರೆದಿದ್ದಾರೆ, KS ಮೈನ್ಸ್ ಬರೆದಿದ್ದಾರೆ, KS ಇಂಟರ್ವ್ಯೂ ಕೊಟ್ಟಿರೋರು ಬರೆದಿದ್ದಾರೆ. ಸ್ಪರ್ಧಾರ್ಥಿಗಳೇ, ಯಾವ ರೇಂಜ್ಗೆ ಕ್ವಶನ್ ಪೇಪರ್ ಕಂಡಕ್ಟ್ ಮಾಡಿದ್ದಾನೆ ಇವತ್ತು ಅಂದ್ರೆ, ಈವನ್ IAS ಮೈನ್ಸ್ ಕೊಟ್ಟಿರೋರು ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡೋದು ಕಷ್ಟ ಆಗ್ತಾ ಇದೆ. KS ಎಕ್ಸಾಮ್ ಅನ್ನ ಯಾರು ಮೈನ್ಸ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವರೆಲ್ಲ ನನಗೆ ಕರೆ ಮಾಡಿದ್ರು, ಅವರು ಕೂಡ ಟ್ಯಾಕಲ್ ಮಾಡೋದು ಕಷ್ಟ ಆಗ್ತಾ ಇದೆ. PC ಲೆವೆಲ್ ಯಾವ ರೀತಿ ಸಿಲೆಬಸ್ ಯಾವ ರೀತಿ ಇರುತ್ತೆ? PC ಲೆವೆಲ್ ಅಂದ್ರೆ PUC ಬೇಸ್ಡ್ ಕ್ವಶನ್ಸ್ ಅನ್ನ ತೆಗಿಬೇಕು. ಅದನ್ನ ಬಿಟ್ಟು ಇವರು ಡಿಗ್ರಿ ಬೇಸಿಸ್ ಆಗಿರಬಹುದು ಅಥವಾ ಏನೋ PhD ಹೋಲ್ಡರ್ಸ್ ರೀತಿ ಕ್ವಶನ್ ಪೇಪರ್ ಅನ್ನ ತೆಗೆದಿದ್ದಾರೆ. ಇನ್ ಡೆಪ್ತ್ ಆಗಿ ಕೇಳಿದ್ದಾರೆ. PUC ಬೇಸ್ಡ್ ಅಂದ್ರೆ ಏನು? 6ರಿಂದ 12ನೇ ತರಗತಿಯಲ್ಲಿ ಒಳಗೊಂಡಂತಹ ವಿಷಯಗಳನ್ನ ತೆಗೆಯಬೇಕು. ಔಟ್ ಆಫ್ ದ ಬೋರ್ಡ್ ಎಲ್ಲೋ 1-2 ಕ್ವಶನ್ ಕೇಳಬಹುದು. KSP ರಿಲೇಟೆಡ್ ಕ್ವಶನ್ಸ್ ಇಲ್ಲ. PC ಎಕ್ಸಾಮ್ ಏನು ಮೊದಲು ಕಂಡಕ್ಟ್ ಮಾಡೋದು, KSP ರಿಲೇಟೆಡ್ ಕ್ವಶನ್ಸ್ ಇರಬೇಕು. ಅಲ್ಲೂ ಇಲ್ಲ, ಕ್ವಶನ್ಸ್ ಇಲ್ಲ. ಒಂದು ಎಕ್ಸಾಮ್ ಪ್ಯಾಟರ್ನ್ ಅನ್ನ ತೆಗಿಬೇಕು ಅನ್ನೋದು KEಗೆ ಇನ್ನೂ ಸ್ಪಷ್ಟ ಅರಿವಾಗಿಲ್ಲ ಅನ್ಸುತ್ತೆ. ಯಾರೋ ಬರ್ತಾರೆ, ಯಾವುದೋ ಒಂದು ಕ್ವಶನ್ ತೆಗೆದಾಕ್ತಾರೆ, ಅದಲ್ಲ ಎಕ್ಸಾಮ್ ಪ್ಯಾಟರ್ನ್, ಅದಲ್ಲ. KE ಅವರು ಇದನ್ನ ಹತ್ತುಕೋಬೇಕಾಗುತ್ತೆ. ಯಾರಲ್ಲಿ KEಯಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಸೆಟ್ ಮಾಡ್ತಿದ್ರೆ ಅವ್ರಿಗೂ ಸ್ವಲ್ಪ ಅರಿವಿರಬೇಕು. ನೀವು PUC ಲೆವೆಲ್ ಬೇಸ್ಡ್ ಕ್ವಶನ್ ಪೇಪರ್ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ ಅಂದ್ರೆ PUC ಲೆವೆಲ್ ಕ್ವಶನ್ಸ್ ಅನ್ನೇ ತೆಗಿಬೇಕು. ಅದನ್ನ ಬಿಟ್ಬಿಟ್ಟು ನೀವು ಡಿಗ್ರಿ PhD ಲೆವೆಲ್ ಕ್ವಶನ್ಸ್ ಅನ್ನ ತೆಗೆದ್ಬಿಟ್ರೆ 2.5 ಅವರ್ ತಗೊಂಡಿದ್ದೀನಿ. ನಾನೇ ಬರೆದಿರುವಂತಹ ಹಿಸ್ಟರಿ ಪುಸ್ತಕದಲ್ಲಿರುವ ಏನು ಪಿಕ್ ಔಟ್ ಮಾಡಿ ಇರಬೇಕಾದ್ರೆ ಬರೀ 20 ಕ್ವಶನ್ಗೆ, ಅದ್ರಲ್ಲಿ ನೋಡಿದ್ರೆ ಲೆಂತಿ ಕ್ವಶನ್ಸ್ ಜೊತೆಗೆ ಅದನ್ನ ಸಾಲ್ವ್ ಮಾಡಕ್ಕೆ ಆಗಲ್ಲ. 4-5 ಪೇಜ್ಗಳನ್ನ ಓದಿದಾಗ ಮಾತ್ರ ಆನ್ಸರ್ ಮಾಡೋ ಕೇಪಬಿಲಿಟಿ ಸ್ಪರ್ಧಾರ್ಥಿಗಳಲ್ಲಿ ಇರುತ್ತೆ. ನೀವು PUC ಲೆವೆಲ್ ಬೇಸ್ಡ್ ಎಕ್ಸಾಮ್ ಮಾಡ್ತಾ ಇದ್ರೆ PUC ಲೆವೆಲ್ ಕ್ವಶನ್ಸ್ ಅನ್ನ ಕೇಳಿ. ಯಾಕೆ ಅಷ್ಟೊಂದು ಹೈ ಲೆವೆಲ್ ಕ್ವಶನ್ಸ್ ಕೇಳ್ತೀರಾ? ಇನ್ ಡೆಪ್ತ್ ಆಗಿ ಕೇಳ್ತೀರಾ? ತುಂಬಾ ಬೇಸರ ಆಗ್ತದೆ. ನಾನಂತೂ ಇದನ್ನ ಖಂಡನೀಯ ಮಾಡ್ತೀನಿ. ಏನು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಯಾವ ರೀತಿ ಮಾಡ್ಬೇಕಂದ್ರೆ, ಡಿಗ್ರಿ ಬೇಸಿಸ್ ಇದ್ರೆ ಡಿಗ್ರಿ ಬೇಸ್ಡ್ ಮಾಡಿ, ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ಳಿ. ಬೇಕಿದ್ರೆ 80 ನಿಲ್ಲುತ್ತಾ ನಿಲ್ಲಿ, PUC ಲೆವೆಲ್ ಬೇಸ್ಡ್ ಕ್ವಶನ್ ತೆಗಿರಿ. ಸ್ಪರ್ಧಾರ್ಥಿಗಳೇ, ಏನೇ ಆಗಿರ್ಲಿ ನಾನು ಹೇಳ್ತಾ ಇದ್ದೀನಿ, ಇನ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಳಿ. ಏನು ನೀವು ಯಾವುದೇ ಎಕ್ಸಾಮ್ಗೆ ತಯಾರಿ ಮಾಡಬೇಕಾದ್ರೆ ಇನ್ ಡೆಪ್ತ್ ಆಗಿ ಓದಬೇಕಾಗುತ್ತೆ. ಯಾವುದೇ ಒಂದು ಪುಸ್ತಕವನ್ನ ಬೈ ಮಾಡಿದಾಗ ನಾನು ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಟಾಪಿಕ್ ಇರೋದಿಲ್ಲ, ಎಲ್ಲಾ ಇಂಪಾರ್ಟೆಂಟ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಸ್ಪಷ್ಟ ಉದಾಹರಣೆನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕ ನಾನೇ ಬರೆದಿದ್ದೀನಿ, ಮತ್ತೆ ಇಂಡಿಯನ್ ಹಿಸ್ಟ್ರಿ ಪುಸ್ತಕ ನಾನೇ ಬರೆದಿದ್ದೀನಿ. ಇವತ್ತೇನು ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಏನು 20 ಕ್ವಶನ್ಸ್ ಬಂದಿದೆ, ಆ 20 ಕ್ವಶನ್ ಅಲ್ಲಿ 19 ಕ್ವಶನ್ ಬಂದಿದೆ ಅಂತ ನಾನು ಇಲ್ಲಿ ವಿತ್ ಪ್ರೂಫ್ ಕೊಡ್ತೀನಿ ನಿಮಗೆ, ನನ್ನ ಪುಸ್ತಕದಲ್ಲಿ ಬಂದಿದೆ ಅಂತ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಪದೇ ಇಲ್ಲಿ ಕರ್ನಾಟಕದ ಟಾಪ್ ಆಥರ್ಸ್ಗೆ ಕಂಪ್ಯಾರಿಸನ್ ಮಾಡಿ ಪುಸ್ತಕವನ್ನ ಬೈ ಮಾಡಿ. ಯೂಟ್ಯೂಬರ್ಸ್ ಹೇಳ್ಬೋದು, ಆ ಪುಸ್ತಕ ತಗೊಳ್ಳಿ, ಈ ಪುಸ್ತಕ ತಗೊಳ್ಳಿ, ಬಕೆಟ್ ಗಿಳಿಯೋರು ಜಾಸ್ತಿ ಜನ ಇದ್ದಾರೆ ಈ ಸ್ಪರ್ಧಾತ್ಮಕ ಲೋಕದಲ್ಲಿ. ನಾನು ಓಪನ್ ಮೈಂಡೆಡ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾನು ನೇರ ನುಡಿಯಾಗಿ ಮಾತಾಡ್ತಿರ್ತೀನಿ. ಒಂದು ಎಫೆಕ್ಟಿವ್ ಪುಸ್ತಕವನ್ನು ತಗೊಳ್ಳಿ. ಈವನ್ 7 at 8 ಪೋಸ್ಟ್ ಅಲ್ಲಿ ಆಗಿರಲು 19 ಕ್ವಶನ್ ಬಂದಿತ್ತು. ಮತ್ತೆ VAOಗೆ ಲಾಸ್ಟ್ ನಾನು ಬರೆದಿರುವಂತಹ ಕನ್ನಡ ಪುಸ್ತಕದಲ್ಲಿ 34 ಕ್ವಶನ್ ಬಂದಿತ್ತು. ಅದನ್ನ ನಾನು ವಿತ್ ಪ್ರೂಫ್ ಪುಸ್ತಕ ಇಟ್ಕೊಂಡು ನಾನು ಹೇಳಿದೆ. ಬಟ್ ಈಗೇನಪ್ಪ ಅಂದ್ರೆ, ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಇರಲಿಲ್ಲ, ಬಟ್ ಈಗ ಟೆಕ್ನಿಕಲಿ ಎಲ್ಲ ನಾನು ಸೆಟಪ್ ಮಾಡ್ಕೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಒಂದು ರಿಕ್ವೆಸ್ಟ್ ಕೊಡಿ, ಏನು
PUC ಬೇಸ್ಡ್ ಕ್ವಶನ್ಸ್ ಏನ್ ಮಾಡ್ತಾರ, PUC ಬೇಸ್ಡ್ ಕ್ವಶನ್ಸ್ ಅನ್ನ ತೆಗಿಲಿ ಅಂತ. ಅವ್ರಿಗೆ ಮನಸ್ಸೋ ಇಚ್ಛೆ ಆಗಿ ಬಂದಂಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತೆಗೆಯೋದು. ಅಲ್ಲಿ ಏನು ನಮಗೆ ಸರ್ಕ್ಯುಲರ್ ಅಂದ್ರೆ ಸುತ್ತೋಲೆಯಲ್ಲೇ ಒಂದೇ ರೀತಿ ಇರುತ್ತೆ, ಇವರು ತೆಗೆಯೋ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂದಿರುತ್ತೆ. ಬರೀ 20 ಕ್ವಶನ್ ತಗೊಳ್ಳೋದಕ್ಕೆ 2.5 ಅವರ್ ತಗೊಂಡಿದ್ದೀನಿ ನಾನು. 90 ನಿಮಿಷದಲ್ಲಿ ನೀವು 100 ಕ್ವಶನ್ ಬಿಡಿಸ್ಬೇಕು. ಅದ್ರ ಜೊತೆಗೆ ಬೇರೆ ಈಗ ಏನು OMR ಶೆಟ್ಟಿಯಲ್ಲಿ ABCDE ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಆಪ್ಷನ್ ಅನ್ನ ಫಿಲ್ ಮಾಡಬೇಕು. ಇದನ್ನು ಓದೋದಕ್ಕೆ ಸಾಕಾಗಲ್ಲ ಟೈಮ್. ಅಷ್ಟೊಂದು ಏನು ನಾವನ್ನ ಅಷ್ಟೊಂದು ಮೇಧಾವಿಗಿಲ್ಲ. PUC ಬೇಸ್ಡ್ ಎಕ್ಸಾಮು ಅಷ್ಟೊಂದು ಗ್ರಾಸ್ಪಿಂಗ್ ಪವರ್ ಇಟ್ಕೊಂಡು ಎಕ್ಸಾಮ್ ಬರೀತಾರ. PUC ಲೆವೆಲ್ ಕ್ವಶನ್ ಕೇಳ್ತಿರಲ್ಲ, PUC ಬುಕ್ಸ್ ಆಕ್ಚುಲಿ 6 ಇಂದ ನೀವು ಅಪ್ ಟು PUC ಒಳಗಡೆ ಬರೋ ಎಲ್ಲ ಪುಸ್ತಕಗಳಲ್ಲಿರೋ ಇನ್ಫಾರ್ಮೇಶನ್ ತೆಗೆದಾಕಿ. ಅದನ್ನ ಬಿಟ್ಬಿಟ್ಟು ಎಷ್ಟು ಏನು ಹೈ ರೇಂಜ್ಗೆ ಕೇಳ್ಬಿಡೋದು. ಫೀಸ್ 750 ಕಲೆಕ್ಟ್ ಮಾಡ್ತಾ ಇದ್ದೀರಾ ಒಬ್ಬೊಬ್ಬರಿಗೆ. ನಿಮ್ಗೆ ಎಷ್ಟಾಗುತ್ತೆ ಒಂದು ಪೇಪರ್ಗೆ? 10 ರೂಪಾಯಿ ಬಿಡಲ್ಲ ನಿಮಗೆ ಕ್ವಶನ್ ಪೇಪರ್ ಪ್ರಿಂಟ್ ಔಟ್ಗೆ. ಇಲ್ಲಿ ನೋಡಿದ್ರೆ ಹಗಲು ದರೋಡೆ ಮಾಡ್ತೀರಾ, ಮತ್ತೆ ಸ್ಪರ್ಧಾರ್ಥಿಗಳ ಏನೋ ಜೀವನದಲ್ಲಿ ಚೆಲ್ಲಾಟನ್ನು ಆಡ್ತಾ ಇದ್ದೀರಾ ಚೆನ್ನಾಗಿ. ಏನೇ ಇರಲಿ ಸ್ಪರ್ಧಾರ್ಥಿಗಳೇ, ಇವತ್ತಂತೂ ನನಗಂತೂ ತುಂಬಾ ಬೇಜಾರಾಗಿದೆ. ಏನು ನಮ್ಮ ಆಸ್ಪಿರೆಂಟ್ಸ್ ತುಂಬಾ ಮನ ನೊಂದ್ಕೊಂಡು ಕಾಲ್ ಮಾಡಿದ್ರು. ಅದ್ರ ಬಗ್ಗೆನೂ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ, ನನ್ನ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವೇನು ಅನ್ಕೊಳಕ್ ಹೋಗ್ಬೇಡಿ, ಬಟ್ ಸಿನ್ಸಿಯರ್ ಆಗಿ ಸ್ಟಡಿ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಇವತ್ತಿನ ಕ್ವಶನ್ 20 ಕ್ವಶನ್ಗಳನ್ನ ನೋಡೋಣ, ಹಿಸ್ಟ್ರಿ ರಿಲೇಟೆಡ್. ಮುಂದಿನ ಅಂದ್ರೆ ಮೊದಲನೇ ಪ್ರಶ್ನೆ ನೋಡೋಣ. D2 ಸ್ಪರ್ಧಾರ್ಥಿಗಳೇ, ಇದು ಕ್ವಶನ್ ಪೇಪರ್ D2. ಅದರಲ್ಲಿ 100ನೇ ಕ್ವಶನ್ ತಗೊಂಡಿದ್ದೀನಿ ನಾನು. ಉಲ್ಟಾ ಬಂದಿದ್ದೀನಿ, ಅಂದ್ರೆ 100, 99, 97 ಈ ರೀತಿ ಬಂದಿದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. 100ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ 290 ನೋಡಿ, SN ಪಬ್ಲಿಕೇಶನ್ ನಾನೇ ಬರೆದಿರೋ ಪುಸ್ತಕ ನೋಡಿ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಲ್ಲಿ ನೀವು 4 ಗುರುಗಳನ್ನ ಓದಿದಾಗ ಮಾತ್ರ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಗುರು ರಾಮದಾಸ್ ಅಂತ ಇದೆ. ಅಮೃತ ನಗರವನ್ನ ಸ್ಥಾಪಿಸಿದನು. ಇಲ್ಲಿ ನೋಡಿ ಸ್ಪರ್ಧಾರ್ಥಿಗಳೇ, 239 ಅಮೃತ ನಗರವನ್ನ ಪ್ರಖ್ಯಾತಿ ಪಡೆಯಿತು. ಅಂದ್ರೆ ಅಮೃತಸರದ ಸ್ವರ್ಣ ದೇವಾಲಯ ನಿರ್ಮಾಣ ಕಾರ್ಯ ಆರಂಭಿಸಿದರು. ಇದೇ ಮುಂದೆ ಅಮೃತ ನಗರ ಆಯಿತು, ಅಮೃತಸರ ನಗರ ಆಯಿತು ಅಂತ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಇದನ್ನ ಗುರು ರಾಮದಾಸು ನೀವು ಓದಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಗುರು ಅರ್ಜುನ ದೇವ ಅಂತ ಇದೆ ನೋಡಿ. ಗುರು ಅರ್ಜುನ ದೇವ ಆದಿ ಗ್ರಂಥವನ್ನ ಸಂಕಲ್ಪಿಸಿದನು ಅಂತ ಇದೆ. ಇಲ್ಲಿ ನೋಡಿ, ಗುರು ಗ್ರಂಥ ಸಾಹಿಬ್ ಎಂದು ನಾಮಕರಣ ಮಾಡಿ ಜಹಾಂಗೀರನ್ನು ಕಾರ್ಯಗತಗೊಳಿಸಿದನು. ಇಲ್ಲಿ ಶ್ಲೋಕಗಳನ್ನೆಲ್ಲ ಒಟ್ಟುಗೂಡಿಸಿದನು ಅಂತ ಎಲ್ಲ ಇದೆ. ಇದು ಗುರು ಅರ್ಜುನ ದೇವ ಬಂದು ಆದಿ ಗ್ರಂಥವನ್ನ ಸಂಕಲಿಸಿದನು. ಅದೇ ರೀತಿ ಗುರು ಹರಗೋವಿಂದ ಅಂತ ಇದೆ ನೋಡಿ. ಗುರು ಹರಗೋವಿಂದ ಅಕಾಲ್ ತಖ್ತ್ ಸ್ಥಾನವನ್ನು ಪರಿಚಯಿಸಿದ ನೋಡಿ. ಅಕಾಲ್ ತಖ್ತ್ ಸ್ಥಾಪನೆ ಮಾಡಿದ್ದಾನೆ. ಪೇಜ್ ನಂಬರ್ 240. ಇಲ್ಲಿ 4 ಗುರುಗಳನ್ನ ಕೊಟ್ಟಿದ್ದೀನಿ, ವಿತ್ ಪೇಜ್ ಸಮೇತ ಹಾಕಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಲೈನ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವ್ದು ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಇಲ್ಲ ಸ್ಪರ್ಧಾರ್ಥಿಗಳ. ಯಾರೋ ಕೆಲವೊಬ್ಬರು ಹೇಳ್ಬೋದು ಸ್ಪರ್ಧಾರ್ಥಿಗಳನ್ನ ಮಿಸ್ಗೈಡ್ ಮಾಡೋದಕ್ಕೆ ಆಗಿರಬಹುದು. ನೀವು ಪುಸ್ತಕವನ್ನ ತಗೊಂಡಾಗ ಆಳವಾಗಿ ಸ್ಟಡಿ ಮಾಡಬೇಕು. ಪದೇ ಪದೇ ಹೇಳ್ತಾ ಇರ್ತೀನಿ, ಏನಪ್ಪಾ ಸರ್ ಹೊಡಿತಾರೆ ಅನ್ನೋದ್ರ ಬಗ್ಗೆ ನೀವು ಅಂದ್ರೆ ನೋಡಿ, ಯಾರು ವಾಸ್ತವತೆ ಮಾತಾಡ್ತೀರೋ ಅವರು ಸತ್ಯಕ್ಕೆ ದೂರವಾಗಿರ್ತಾರೆ. ಯಾರು ಸುಳ್ಳು ಹೇಳ್ತಾರೋ ಓಕೆ, ಅವರು ಏನಪ್ಪಾ ನೀವು ಹೇಳಿದ್ದೆ ವೇದವಾಕ್ಯ ಅಂತ ಪ್ರತಿಬಿಂಬಿಸ್ಕೊಳ್ತಾರೆ. ಅದು ನನಗೆ ಬೇಕಾಗಿಲ್ಲ. ನೀವು ನನ್ನ ಪ್ರಾಸ್ಪೆಕ್ಟಿವ್ ಆಗಿ ನಾನು ಏನ್ ಹೇಳ್ಬೇಕು ಅದನ್ನ ನಿಮ್ಗೆ ತಲುಪಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೋಡಿ, ಗುರು ಗೋವಿಂದ ಸಿಂಗ್ ಇಲ್ಲಿದೆ ನೋಡಿ. ಗುರು ಗೋವಿಂದ ಸಿಂಗ್ 1699ರಲ್ಲಿ ಖಾಲ್ಸಾ ಎಂಬ ಸೈನ್ಯವನ್ನ ಸ್ಥಾಪಿಸಿದರು ನೋಡಿ. ಖಾಲ್ಸಾ ಸ್ಥಾಪನೆ ನೋಡಿ ಸ್ಪರ್ಧಾರ್ಥಿಗಳ 100ನೇ ಕ್ವಶನ್ಗೆ 1, 2, 3, 4 ಪೇಜ್ ಓದಿದಾಗ ಮಾತ್ರ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಅಂದ್ರೆ ಶೇರ್ ಶಾ ಇದನ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿಲ್ಲ. 3 ಅವನ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ, 1 ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತ ಇಲ್ಲಿ ಕ್ವಶನ್ ಆಗಿದೆ. ಇಲ್ಲಿ ನೋಡಿ, ಪೇಜ್ ನಂಬರ್ 192 ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲೇ ಇಲ್ಲಿ ಪುರಾನ್ ಕಿಲಾ ನೋಡಿ, ಪುರಾನ್ ಕ್ವಿಲಾ ಅಂತ ಇಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಇದೆ. ಒಂದನೇದು ಕರೆಕ್ಟ್ ಇದೆ. ರೋಹ್ತಸ್ಗರ್ ಕೋಟೆ ಇಲ್ಲಿದೆ ನೋಡಿ. ರೋಹ್ತಸ್ಗರ್ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಅದೇ ರೀತಿ ಸಸಾರಾಮ್ ಸಮಾಧಿ, ಇಲ್ಲಿ ಇವನ ಸಮಾಧಿ ಸಸಾರಾಮ್ ಬಳಿ ಸರೋವರದ ಮಧ್ಯದಲ್ಲಿ ಎತ್ತರವಾದ ಪೀಠದ ಮೇಲೆ ನಿರ್ಮಿಸಿರುವ ಅವನ ಸಮಾಧಿಯು ಭಾರತದ ಅತ್ಯುನ್ನತ
ಕಟ್ಟಡಗಳಲ್ಲಿ ಒಂದಾಗಿದೆ ಅಂತ ಇದೆ. ಈ 3 ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಕುಶ್ ಕಿ ಸಿರಿ ಕೋಟೆ ಬಂದು ಅಲೆಕ್ಸಾಂಡರ್ ಬರ್ತಾನಲ್ವಾ, ಇದನ್ನ ನೋಡ್ಬೇಕಾಗುತ್ತೆ. ಅಲೆಕ್ಸಾಂಡರ್ ಅಲಾವುದ್ದೀನ್ ಖಿಲ್ಜಿನ, ಇದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ, ನೋಡ್ಕೊಳ್ಳಿ ನೀವು. ಇವು 3 ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. 98ನೇದು, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಇಲ್ಲಿ ಮಾಡಿದವರು ಯಾರು, ಮಾಡದವರು ಯಾರು ಅಂತ ಒಂದೇ ಒಂದು ವರ್ಡ್ ಅನ್ನ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ತಪ್ಪಾಗ್ತೀರಾ. ಯಾರು ಮನೆತವನ್ನ ಚೋಳ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಂಡಿರ್ತೀರಾ ಅವರು ಇದಕ್ಕೆ ಆನ್ಸರ್ ಮಾಡ್ತೀರಾ. ನೋಡಿ ಸ್ಪರ್ಧಾರ್ಥಿಗಳೇ, 132 ಪೇಜ್ ನಂಬರು. ಅದೇ ರೀತಿ ಚೋಳದ್ದು ಇಲ್ಲಿ ಕರಿಕಾಳ ಚೋಳ, ಇವನು ಸಿಲೋನನ್ನ ಅಂದ್ರೆ ಶ್ರೀಲಂಕಾವನ್ನ ವಶಪಡಿಸ್ಕೊಳ್ತಾನೆ, ಅವನು ದಂಡೆತ್ತಿ ಹೋಗ್ತಾನೆ. ಇಲ್ಲಿ ಕ್ವಶನ್ ಇದೆ ನೋಡಿ ನಿಮಗೆ. ಕಾವೇರಿ ನದಿಗೆ ಸಣ್ಣದೊಂದು ಅಣೆಕಟ್ಟೆಯನ್ನು ಕಟ್ಟಿ ರೈತರಿಗೆ ವ್ಯವಸಾಯ ಅನುಕೂಲವಾಗುವ ನೀರಾವರಿ ವ್ಯವಸ್ಥೆಯನ್ನು ಕರಿಕಾಳ ಚೋಳ ಕಲ್ಪಿಸಿದನು. ಇದು 1080 ಅಡಿ ಉದ್ದದ ಕಲ್ಲಿನಿಂದ ನಿರ್ಮಿಸಲಾಗಿರುವ ಈ ಅಣೆಕಟ್ಟನ್ನು ಕರಿಕಾಳ ಚೋಳ ತನ್ನ ಸಿಂಹಳದ ದಿಗ್ವಿಜಯ ಅಂದ್ರೆ ಗೆದ್ದ ಕಾರಣಕ್ಕೆ ಇವನು ಬಂದಿಗಳಾಗಿದ್ದ ಸೈನಿಕರಿಂದ ನಿರ್ಮಿಸಿದ ಅಣೆಕಟ್ಟು ಎಂದು ಕರೆಯಲಾಗುವ ದಕ್ಷಿಣ ಭಾರತದಲ್ಲಿ ನಿರ್ಮಿಸಲಾದ ಪ್ರಥಮ ನೀರಾವರಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾನೆ. ಯಾಕಂದ್ರೆ ನೋಡಿ, ಇದನ್ನ ನೀವು ಓದಿದಾಗ ಮಾತ್ರ, ಸಂಪೂರ್ಣವಾಗಿ ಓದಿದಾಗ ಕರಿಕಾಳ ಸಿಂಹಳದ ಮೇಲೆ ಜಯಗೊಳಿಸಿದ್ದ ಅಂತ ತಿಳಿದು ಬರುತ್ತೆ. ಅದೇ ರೀತಿ ನೋಡಿ, ಈಗ 1ನೇ ರಾಜರಾಜ ಚೋಳ ಇದೆ. ಇಲ್ಲಿ ನೋಡಿ, ಇವನು ಸಿಂಹಳದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ 5ನೇ ಮಹೇಂದ್ರನನ್ನು ಸೋಲಿಸಿ ಅನುರಾಧಪುರವನ್ನು ಗೆದ್ದು ಪೊಲ್ಲೆನಾರ್ವ ಎಂಬ ಪಟ್ಟಣವನ್ನು ನಿರ್ಮಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಿದನು. ಇಲ್ಲಿ ನೋಡಿ, ಇವನು ಶ್ರೀಲಂಕಾದ ಮೇಲೆ, ಸಿಂಹಳ ಅಂದ್ರೆ ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋಗಿ ಗೆದ್ಕೊಳ್ತಾನೆ. ಅದೇ ರೀತಿ 1ನೇ ರಾಜೇಂದ್ರ ಚೋಳ, ಇಲ್ಲಿ ನೋಡಿ, 1ನೇ ರಾಜೇಂದ್ರ ಚೋಳ ಸಿಲೋನಿನ ಮೇಲೆ ಯುದ್ಧ ಸಾರಿ 5ನೇ ಮಹೇಂದ್ರನನ್ನು ಪುನಃ ಸೋಲಿಸಿ ಸಿಲೋನನ್ನು ಸಂಪೂರ್ಣವಾಗಿ ಚೋಳ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಂಡ ಅಂತ. ಈಗ ನೋಡಿ, ಇವು 3 ಓದಿದಾಗ ಮಾತ್ರ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಕ್ಕಾಗುತ್ತೆ. ಈಗ ಇಲ್ಲಿ ಯಾವ್ದಪ್ಪ, ಇಲ್ಲಿ ನೋಡಿ ಇಂಪಾರ್ಟೆಂಟ್ ಯಾವ್ದಿದೆ ನೋಡಿ. ಇಲ್ಲಿ ನಾನೇನು ಬೋರ್ಡ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಆಗೋದಕ್ಕೆ. ಅದೇ ಕಾರಣಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ಲೈನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. 97ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಎಲ್ಲ ಯೂಟ್ಯೂಬರ್ಸರು ಇಲ್ಲಪ್ಪ, ಬಾಣಭಟ್ಟ ಬರೆದ ಹರ್ಷ ಚರಿತ್ರೆಯಲ್ಲಿ ಇವನ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಅದಕ್ಕೆ ಕರೆಕ್ಟ್ ಆನ್ಸರು ಬಾಣಭಟ್ಟನ ಹರ್ಷ ಚರಿತ್ರೆ ಅಂತ ಹೇಳಿದರೆ ತಪ್ಪು ಆನ್ಸರ್ ಸ್ಪರ್ಧಾರ್ಥಿಗಳೇ. ಇದನ್ನ ನಾನು ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ ಮಾಹಿತಿ, 12ನೇ ಶತಮಾನದ ಪ್ರಸಿದ್ಧ ಕವಿಯಾದ ಜಯದೇವನು ತನ್ನ ಪ್ರಸಿದ್ಧ ಕೃತಿಯಾದ ಗೀತಾ ಗೋವಿಂದದಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಂತಹ ಶ್ರೇಷ್ಠ ಸಂಸ್ಕೃತ ಕವಿಗಳಿಗೆ ಹೋಲಿಸಿ ಗೌರವಿಸಿದ್ದಾರೆ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಇದು ನನ್ನ ಪುಸ್ತಕದಲ್ಲೂ ಇಲ್ಲ, ಅದೇ ರೀತಿ ಬೇರೆ ಯಾರು ಬರ್ದಿದ್ದಾರೋ ಆ ಪುಸ್ತಕದಲ್ಲಿ ಸಿಗಬಹುದೇನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪುಸ್ತಕದಲ್ಲಿ ಇದು ಇಲ್ಲ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ನನ್ನ ಪುಸ್ತಕದಲ್ಲಿ ಬಾಣಭಟ್ಟನ ಹರ್ಷ ಚರಿತ್ರೆ ಅಂತ ಇದೆ, ನಾನು ನೋಡಿರೋ ಪುಸ್ತಕಗಳೆಲ್ಲ ಅದೇ ಇದೆ, ಬಟ್ ಈ ವಿಷಯ ಎಲ್ಲೂ ಇಲ್ಲ. ಅದಕ್ಕೆ ಹೇಳ್ತಾ ಇದೀನಿ, 19 ಕ್ವಶನ್ ಬಂದಿದೆ, 1 ಕ್ವಶನ್ ಬಂದಿಲ್ಲ ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕಾಗಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದರೆ, ಇದು ಬಂದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲೇ ಇದೆ ನೋಡಿ. ಇದು ಪೇಜ್ ನಂಬರ್, ಇದು ಲಾರ್ಡ್ ಇರ್ವಿನ್ ಇದಾನೆ, ಲಾರ್ಡ್ ವಿಲ್ಲಿಂಗ್ಟನ್ ಇದಾನೆ, ಇಲ್ಲಿ ಲಾರ್ಡ್ ಇರ್ವಿನ್ ಮೆನ್ಷನ್ ಮಾಡಿದಾನೆ. ಇಲ್ಲಿ ಸಂಪೂರ್ಣವಾಗಿ ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಕ್ವಶನ್ಗೆ ಆನ್ಸರ್ ಇದೆ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ, ಕರೆಕ್ಟ್ ಆಗಿದೆ. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಲಾಗಿದೆ. ಇದು ತಪ್ಪಿದೆ ನೋಡಿ ಸ್ಪರ್ಧಾರ್ಥಿಗಳೇ. 1929ರಲ್ಲಿ ಶಾರದಾ ಕಾಯ್ದೆ ಜಾರಿ ಬಂದದ್ದು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಮದುವೆ ವಯಸ್ಸು ಗಂಡು ಮಕ್ಕಳಿಗೆ 18 ವರ್ಷ, ಹೆಣ್ಣು ಮಕ್ಕಳಿಗೆ 16 ವರ್ಷ ಅಂತ ಇಲ್ಲಿದೆ ಸ್ಪರ್ಧಾರ್ಥಿಗಳೇ. ಇದರ ವಿರುದ್ಧ ಧ್ವನಿ ಎತ್ತಿದ ನಾಯಕಿ ಹರಿವಿಲಾಸ್ ಶಾರದಾ. ಆ ಕಾರಣದಿಂದ ಇದಕ್ಕೆ ಶಾರದಾ ಅಂತ ಬಂತು.
ಶಾರದಾ ಕಾಯ್ದೆ ಅಂತ ಬಂತು ಸ್ಪರ್ಧಾರ್ಥಿಗಳೇ. ಇದಕ್ಕೆ ಇಲ್ಲಿ ನಿಮಗೆ ಆನ್ಸರ್ ಇದೆ ಯಥಾವತ್ತಾಗಿ ಇಲ್ಲಿ ನೋಡಿರಬಹುದು. ನಾನೇನಾದ್ರೂ ಇಲ್ಲಿ ಬೋರ್ಡ್ ಮಾಡಿದ್ದೀನ ನಿಮಗೆ? ಯಾವುದೇ ರೀತಿ ಬೋರ್ಡ್ ಮಾಡಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಪ್ರತಿಯೊಂದು ವಿಷಯವನ್ನ ಓದಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾರು ಋಗ್ವೇದದ ಕಾಲದ ಪ್ರಮುಖ ದೇವತೆಯಲ್ಲ? ನೋಡಿ, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ SN ಪಬ್ಲಿಕೇಶನ್, ನಂದೇ ಪಬ್ಲಿಕೇಶನ್, 39ನೇ ಪೇಜ್ ಇದೆ. ಇದರಲ್ಲಿ ನೀವು ನೋಡಬಹುದು ಏನಪ್ಪಾ ಅಂದ್ರೆ, ನೋಡಿ ವರುಣ ಇದಾನ ಇಲ್ಲಿ, ನೋಡಿ ವರುಣ, ಸೋಮ, ಅಗ್ನಿ, ಈ ಮೂರು ಇದ್ದಾರೆ ನೋಡಿ. ಸೋಮ, ವರುಣ, ಅಗ್ನಿ ಇವರನ್ನ ಪ್ರಮುಖ ದೇವತೆಗಳಾಗಿ ಪೂಜೆ ಮಾಡ್ತಿದ್ರು. ಪ್ರಜಾಪತಿಯನ್ನ ಉತ್ತರ ಅಂದ್ರೆ ಅರ್ಲಿಯರ್ ವೇದಿಕ್ ಪೀರಿಯಡ್ ಅಲ್ಲಿ ಇವರನ್ನ ಪೂಜೆ ಮಾಡ್ತಾ ಇರ್ತಾರೆ. ಯಾರನ್ನ? ವರುಣ, ಅಗ್ನಿ ಮತ್ತೆ ಸೋಮನ. ಇದನ್ನ ಪ್ರಜಾಪತಿಯನ್ನ ಪೂಜೆನ ಮಾಡ್ತಿರ್ಲಿಲ್ಲ. ಇಲ್ಲಿ ನೀವು ನೋಡ್ಬೋದು ಪ್ರಮುಖ ದೇವರುಗಳು ಇಂದ್ರ, ಅಗ್ನಿ, ವರುಣ, ಸೋಮ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಪೇಜ್ ನಂಬರ್ 39, 95ನೇ ಕ್ವಶನ್ಗೆ ಪ್ರಜಾಪತಿ ರಾಂಗ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳಿಗೆ ಹೊಂದಿಸಿ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ. ಇಲ್ಲಿ ನೋಡ್ಬೋದು ನೀವು ಅವಂತಿ, ಉಜ್ಜಯಿನಿ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡಿ ಮಹಾಜನಪದರು ಅಂತ ಇದೆಯಲ್ಲ, ನಾನೇ ಬರೆದಿರುವ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಅವಂತಿ, ಉಜ್ಜಯಿನಿ ಅಂತ ಇದೆ. ಕೋಸಲ, ಸಾಕೇತ, ಇಲ್ಲಿ ನೋಡಿ ಕೋಸಲ B1 ಅಂತ ಇದೆ ಸ್ಪರ್ಧಾರ್ಥಿಲಿ. ಕೌಶಂಬಿ ಅಂತ ಇದೆ. ಅದೇ ರೀತಿ ವತ್ಸ ಅಂತ ಇದೆ ಸ್ಪರ್ಧಾರ್ಥಿಗಳೇ, ನೋಡ್ಬೋದು ನೀವು ಇಲ್ಲಿ. ಕೌಸಂಬಿ ಅಂತ ಇದೆ, ಇಲ್ಲಿದೆ ನೋಡಿ. ಅದೇ ರೀತಿ ಮಗಧ, ರಾಜಗೃಹ ಅಥವಾ ಪಾಟಲಿಪುತ್ರ, ಇಲ್ಲಿದೆ ನೋಡಿ ರಾಜಗೃಹ. ಇಲ್ಲಿ ಆಪ್ಷನ್ಸ್ ಒಂದು B ಸ್ಪರ್ಧಾರ್ಥಿಗಳ. ಈ ಚಾರ್ಟ್ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಳಗೊಂಡಿದೆ. ಅದೇ ರೀತಿ 93ನೇ ಕ್ವಶನ್ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕ್ವಶನ್ ಆಗಿದೆ. ಹೇಳಿಕೆ 1, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಇದು ರಾಂಗ್ ಆನ್ಸರ್ ಇದೆ ಸ್ಪರ್ಧಾರ್ಥಿಗಳೇ. ಒಂದು ಹೇಳಿಕೆ ತಪ್ಪಾಗಿದೆ. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಹೇಳಿಕೆ 2 ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ರಣಜಿತ್ ಸಿಂಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅವನು ಯಾವುದೇ ರೀತಿ ನಿರಂಕುಶದ ಪ್ರಭು ಆಗಿರ್ಲಿಲ್ಲ ಸ್ಪರ್ಧಾರ್ಥಿಗಳೇ. ಅವನು ತುಂಬಾ ದಕ್ಷ ಅಧಿಕಾರಿಯಾಗಿದ್ದ. ಅದ್ರ ಬಗ್ಗೆ ಹೇಳುತ್ತೆ. ಇಲ್ಲಿ ನೋಡಬಹುದು, ಸಿಖ್ಖರ ನಾಯಕತ್ವ ಲಾಲ್ ಸಿಂಗ್ ವಹಿಸಿದ್ದ, ಬ್ರಿಟಿಷರ ಸೈನ್ಯದ ನಾಯಕತ್ವವನ್ನು ಸರ್ ಹ್ಯೂಗೋ ವಹಿಸಿದ್ದರು. ಅಂದ್ರೆ ಸಿಖ್ಖರ ಮೇಲೆ ಯುದ್ಧಗಳು ನಡೆಯುತ್ತೆ. ಈ ಯುದ್ಧಗಳು ನಡೆದಾಗ ಬ್ರಿಟಿಷರ್ ಇವರನ್ನ ಸೋಲಿಸ್ತಾರೆ ಅಂತ ನೀವು ಮುಂದಿನ ಇದರಲ್ಲಿ ತಿಳ್ಕೊಳ್ಬಹುದಾಗುತ್ತೆ. ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಕರೆಕ್ಟ್. ಏನಂದ್ರೆ ಇವರು ತುಂಬಾ ಫೇಮಸ್ ಕಿಂಗ್ ಆಗಿರ್ತಾರೆ. ಇವರು ನಿರಂಕುಶ ಪ್ರಭು ಆಗಿರ್ಲಿಲ್ಲ. ಅದೇ ರೀತಿ ಇವರು ಆಂಗ್ಲೋ ಯುದ್ಧಗಳನ್ನ ಬ್ರಿಟಿಷರಿಂದ ಸೋಲ್ತಾರೆ ಸ್ಪರ್ಧೆ. ಆಂಗ್ಲೋ ಸಿಖ್ ಯುದ್ಧಗಳು ಬ್ರಿಟಿಷರಿಂದ ಸೋಲ್ತಾರೆ. ಆ ಕಾರಣದಿಂದ ಇದು ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಸಿಗುತ್ತೆ ನನ್ನ ಪುಸ್ತಕದಲ್ಲಿ. ಅದೇ ರೀತಿ 92ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಹೇಳಿಕೆ 2, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನ ಕಳಿಸಬೇಕಾಯಿತು. ಇದು ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, 4ನೇದು ಆನ್ಸರು ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಇದು ನೋಡಿ 4ನೇದು ಆನ್ಸರ್ ನೀವು ಕರೆಕ್ಟ್ ಆಗಿದೆ. ಇಲ್ಲಿ ಸೈನಿಕ ಕಾರಣಗಳು ಮತ್ತೆ ಆಡಳಿತಾತ್ಮಕ ಕಾರಣಗಳು ಮತ್ತೆ ಆರ್ಥಿಕ ಕಾರಣಗಳು ಎಲ್ಲವನ್ನ ಸಂಪೂರ್ಣವಾಗಿ ನೀವು ಓದಿದಾಗ ಇದಕ್ಕೆ ಆನ್ಸರ್ ಮಾಡಕ್ಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಯಾವುದೇ ಪುಸ್ತಕದಲ್ಲೂ ನೀವು ಕಳಪೆ ಅಂದ್ರೆ ಸೈನಿಕ ಕಾರಣಗಳು ಓದಿದಾಗ ಗೊತ್ತಾಗುತ್ತೆ ನಮ್ಗೆ. ನಮ್ಮ ಹತ್ರ ಅಂತ ಶಸ್ತ್ರಗಳು ಯುದ್ಧಕ್ಕಾಗಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಜೊತೆಗೆ ನಾವೇನು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಬ್ರಿಟಿಷರು ಭಾರತಕ್ಕೆ ಅಪಾರ ಹಣವನ್ನ ಎಲ್ಲ ಕಳಿಸ್ಬೇಕಾಗಿತ್ತು. ಯಾಕಂದ್ರೆ 1857ರ ದಂಗೆಯನ್ನ ಶಮನಗೊಳಿಸಬೇಕಾದ್ರೆ ಅವರು ಸಾಕಷ್ಟು ಹಣವನ್ನ ವ್ಯಯ ಮಾಡಬೇಕಾಗಿತ್ತು. ಅದೇ ಹೇಳುತ್ತೆ ಸ್ಪರ್ಧತೆಗಳೇ. ಇಲ್ಲಿ ನೋಡಬಹುದು. ಅದೇ ರೀತಿ 91ನೇ ಪ್ರಶ್ನೆ ನೋಡ. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಬರೆಯಿದೆ. ಅಂದ್ರೆ ಕಾಲಾನುಕ್ರಮ ಬರೆಯಿದೆ ಅಂತ ಇಲ್ಲಿ ನೋಡಿ. PN ಕೃಷ್ಣಮೂರ್ತಿ ಇಲ್ಲಿ ನೋಡಿ 1901ರಿಂದ 1906. VP ಮಾಧವರಾವ್ ನೋಡಿ 1906ರಿಂದ 1907.
ಟಿ ಆನಂದರಾವ್ ನೋಡಿ 9ರಿಂದ 12. ಇದಕ್ಕೆ ನಿಮ್ಗೆ ಸ್ಪಷ್ಟ ಉದಾಹರಣೆ, ಇದು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಬರುತ್ತೆ ಸ್ಪರ್ಧಾರ್ಥಿಗಳ, ಪೇಜ್ ನಂಬರ್ 170. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಹಾರಿಸಿ ಅಂತ ಇದೆ. ಅಂದ್ರೆ ಇಲ್ಲಿ ಕಾಲಾನುಕ್ರಮ ಬರೆಯಿರಿ ಅಂತ ಕೇಳಿದ್ರೆ, ಶಕರ ದಾಳಿ, ಇಂಡೋ ಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ದಾಳಿ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಬಿ. ಒಂದು ಫಸ್ಟ್ ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯನ್ ಬರ್ತಾರೆ, ಇಂಡೋ ಗ್ರೀಕರು ಮತ್ತೆ ಬ್ಯಾಕ್ಟೀರಿಯನ್ ಇವ್ರು ಬರ್ತಾರೆ, ಯಾರು ಬ್ಯಾಕ್ಟೀರಿಯನ್ ಬರ್ತಾರೆ. ಸೆಕೆಂಡ್ ಬಂದು ಯಾರು ಬರ್ತಾರಪ್ಪ ಅಂದ್ರೆ ಎ ಶಕರ ದಾಳಿ, ಇಲ್ಲಿ ನೋಡಿ ಶಕರು ಅಥವಾ ಸಿಥಿಯನ್ನರ್ ಅಂತ ಇದೆ. ಅದೇ ರೀತಿ 3 ಕುಶಾನರು, 4 ಪಾರ್ಥಿಯನ್ನರ ದಾಳಿ ಅಂತ ಇದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಬಹುದು ನೀವು 1, 2, 3, 4 ಇದನ್ನ ನೋಡಿ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಎಲ್ಲಾ ಇದಕ್ಕೂ 90ನೇ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿ 89ನೇ ಪ್ರಶ್ನೆ ನೋಡೋಣ. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು ಅಂದ್ರೆ ಅಲ್ಲಸಾನಿ ಪೆದ್ದಣ್ಣ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ವಿಶೇಷ ಅಂಶ ಅಂತ ಇದೆ. ಅಲ್ಲಸಾನಿ ಪೆದ್ದಣ್ಣನನ್ನು ಆಂಧ್ರ ಕವಿ ಪಿತಾಮಹ ಅಥವಾ ತೆಲುಗು ಕಾವ್ಯದ ಪಿತಾಮಹ ಎಂದು ನೀಡಲಾಗಿದೆ. ಅಲ್ಲಸಾನಿ ಪೆದ್ದಣ್ಣನಿಗೆ ಕವಿಗಂಡ ಪೆಂಡರ ಎಂಬ ಪ್ರತಿಷ್ಠಾ ಕಡಗವನ್ನ ನೀಡಿದ್ದನು. ಇದೆಲ್ಲ ಅಲ್ಲಸಾನಿ ಪೆದ್ದಣ್ಣನಿಗೆ ಸಂಬಂಧಪಟ್ಟಂತಹ ವಿಷಯ ಸ್ಪರ್ಧಾರ್ಥಿಗಳ. ಅದಕ್ಕೆ ಸಂಗೀತ ಸಾಹಿತ್ಯ ಅಂದ್ರೆ ಯಾಕೆ ಅವನಿಗೆ ತೆಲುಗು ಏನು ಕವಿತಾ ಪಿತಾಮಹ ಅಂತ ಕರಿತಿದ್ರು, ತೆಲುಗು ಕಾವ್ಯದ ಪಿತಾಮಹ ಅಂತ ಹೇಳಿದ್ರೆ ಇದನ್ನ ಓದಿದಾಗ ನೀವು ಇದಕ್ಕೆ ಆನ್ಸರ್ ಮಾಡಕ್ಕೆ ಆಗುತ್ತೆ. ಕೆಲವೊಂದು ವರ್ಡ್ಸ್ ಅನ್ನ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಕಾಗ, ಬಾಗಿಲು 2 ಒಂದೇ, ಬಟ್ ಪದಗಳು ಮಾತ್ರ ಚೇಂಜಸ್ ಆಗಿರುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿದೆ? ಹೊಯ್ಸಳರ ಫೇಮಸ್ ವಿಷ್ಣುವರ್ಧನ ಇರ್ತಾನಲ್ವಾ, ಅವನಿಗೆ ಸಂಬಂಧಿಸಿದೆ ಅಂದ್ರೆ ವಿಷ್ಣುವರ್ಧನು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು. ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಬಹುದು ನೀವು ನೊಳಂಬವಾಡಿಗೊಂಡ ಅಂತ ಇಲ್ಲಿ ನಾನು ಕನ್ಸರ್ನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿದೆ ನೋಡಿ. ವಿಷ್ಣುವರ್ಧನು ಚೋಳ ರಾಜಕುಮಾರಿ ವಿಷ್ಣುವರ್ಧನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿದೆ ನೋಡಿ. ರಾಮಾನುಜಾಚಾರ್ಯರು ಈತನ ಆಶ್ರಯ ಬೇಡಿ ಬಂದಾಗ ಅವರಿಗೆ ಆಶ್ರಯ ನೀಡಿ ಮೇಲುಕೋಟೆ ಚಲವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಪೀಠ ನಿರ್ಮಿಸಿಕೊಟ್ಟನು. ರಾಮಾನುಚಾರರ ಪ್ರಭಾವದಿಂದ ವೈಷ್ಣವ ಧರ್ಮವನ್ನ ಸ್ವೀಕರಿಸಿ ಜೈನ ಧರ್ಮ ಬಿಟ್ಟಿಗ ವಿಷ್ಣುವರ್ಧನಾದನು ಅಂತ ಇಲ್ಲಿ ಕ್ವಶನ್ ಇದೆ, ಅದು ಕರೆಕ್ಟ್ ಇದೆ. 3ನೇದು ನೋಡೋಣ. ಸಿ ವಿಷ್ಣುವರ್ಧನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾದನು. ಇದು ರಾಂಗ್ ಆನ್ಸರ್ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಡಿ ವಿಷ್ಣುವರ್ಧನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ, ಇದು ಇಲ್ಲೇ ಇದೆ, ಇಲ್ಲೇ ಇದೆ ಸ್ಪರ್ಧಾರ್ಥಿಗಳೇ. ಇದನ್ನ ನೋಡಿ, ಇಲ್ಲಿ ನೋಡಿ ನಿಮಗೆ 1, 3, 1, 2 ಅಂದ್ರೆ ಎ ಬಿ ಮತ್ತೆ ಡಿ 3 ಕರೆಕ್ಟ್ ಆಗಿದೆ. ಏನಪ್ಪಾ ಅಂದ್ರೆ ಚೋಳ ರಾಜಕುಮಾರಿ ಮಹಾದೇವಿಯನ್ನ ವಿವಾಹವಾಗಿದ್ದನು ಅನ್ನೋದು ತಪ್ಪಾಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ನೋಡಿ ಸ್ಪರ್ಧಾರ್ಥಿಗಳೇ, ಸೆಂಟ್ರಲ್ ಕಾಲೇಜು ಬೆಂಗಳೂರು, ಇದು ಬಂದು ಗೋತಿಕ್ ಶೈಲಿ. ನಾವಿಲ್ಲಿ ನಮ್ಗೆ ಯಾವ್ದೆಲ್ಲ ಕನ್ಫ್ಯೂಸ್ ಆಗುತ್ತಂದ್ರೆ ಕಮಲ್ ಮಹಲ್ ಹಂಪಿ ಇದೆಯಲ್ಲ, ಇಲ್ಲಿ ನೋಡಿ ನಾನು ಅದಕ್ಕೆ ಕೊಟ್ಟಿದ್ದೀನಿ ಉದಾಹರಣೆ. ಏನಪ್ಪಾ ಅಂದ್ರೆ ಈ ಮಹಲ್ ಭಾರತೀಯ ಮತ್ತು ಇಸ್ಲಾಮಿಕ್ ವಿನ್ಯಾಸದ ಶೈಲಿಯಲ್ಲಿ ಮಿಶ್ರಣ ನೋಡಬಹುದು ಅಂತ ಇದೆಯಲ್ಲ, ನೋಡಿ ಇಸ್ಲಾಮಿಕ್ ಶೈಲಿ ಇದೆ. ಕಮಲ್ ಮಹಲ್ 3 ಯಾವ್ದಿದೆ, 3ಕ್ಕೆ ಯಾವ್ದಿದೆ ಅಂದ್ರೆ ನೀವು ಆನ್ಸರ್ ಮಾಡಬಹುದು. ಡಿಗೆ 3 ಯಾವ್ದಿದೆ ನೋಡಬಹುದು ಸ್ಪರ್ಧಾರ್ಥಿಗಳೇ. ನೋಡಿ ಡಿಗೆ 3 ಇದೆ, ಅದಕ್ಕೆ ಇದೇ ಆನ್ಸರ್. ಎಗೆ ಗೋತಿಕ್ ಶೈಲಿ, ಬಿಗೆ ದ್ರಾವಿಡ ಶೈಲಿ, ವಾಣಿ ವಿಲಾಸ ಆಸ್ಪತ್ರೆ ಆಧುನಿಕ ಶೈಲಿ, ಕಮಲ್ ಬಂದು ಇಂಡೋ ಸಾಸನಿಕ್ ಶೈಲಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟ ಅನ್ನನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಮೋಜಿರಿಸ್ ಸ್ಪರ್ಧಾರ್ಥಿಗಳೇ, ಇದು ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಲೋಕಹಿತವಾದಿ ಎಂದು ಯಾರು ಜನಪ್ರಸಿದ್ಧರಾಗಿದ್ದರು ಅಂದ್ರೆ ಗೋಪಾಲ್ ಹರಿ ದೇಶಮುಖ್. ಇದು ನನ್ನ ಪುಸ್ತಕದಲ್ಲಿ ಇದೆ, ಎಲ್ಲೋ ಇದೆ ಸ್ಪರ್ಧಾರ್ಥಿಗಳೇ, ಸಿಗ್ಲಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಇದೆ. ನೋಡಿ ಇಲ್ಲಿ ಆಪ್ಷನ್ ಬಿ CDAB ಆನ್ಸರು ನಿಮ್ಗೆ CDBA AB ಅಂತ ಇದೆ. ನೋಡಿ ಮೊದಲು ಏನಪ್ಪಾ ಅಂದ್ರೆ ಮೊದಲು ಬಂಗಾಳ ವಿಭಜನೆ 16 ಅಕ್ಟೋಬರ್ 1905 ಮೊದಲು ಬಂಗಾಳ ವಿಭಜನೆ ಆಗುತ್ತೆ. ತದನಂತರ ಸೂರತ್ ಒಡಕು 26 ಡಿಸೆಂಬರ್ 1907 ಸೂರತ್ ಒಡಕು ಆಗುತ್ತೆ. ಆಮೇಲೆ ಜಲಿಯನ್ ವಾಲಾಬಾಗ್ 13 ಏಪ್ರಿಲ್
ಏನು 1919 ಆಗುತ್ತೆ. ಅದೇ ರೀತಿ ಕ್ವಿಟ್ ಇಂಡಿಯಾ 1942. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ಇದನ್ನ ಓದಬೇಕಾದ್ರೆ ಗಾಂಧಿಯನ್ ಎರ ಬರುತ್ತಲ್ವಾ, ಗಾಂಧಿ ಯುಗ ಬಂದಾಗ ಪ್ರತಿಯೊಂದು ಎಲ್ಲೋ ಒಂದೊಂದು ಹತ್ರ ಇರುತ್ತೆ ಸ್ಪರ್ಧಾರ್ಥಿಗಳೇ. ಇದನ್ನ ನಾನು ಕಟ್ ಮಾಡಿ ನಿಮಗೆ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾವುದೇ ಒಂದು ಸಂಪೂರ್ಣ ವಿಷಯ ತಿಳ್ಕೊಬೇಕಾದ್ರೆ ಎಲ್ಲೋ ಈಗ ನೋಡಿ, 20ನೇ ಪೇಜಲ್ಲಿ ಇರೋದು, 70ನೇ ಪೇಜಲ್ಲಿ ಇರೋದು, 120ನೇ ಪೇಜಲ್ಲಿ ಇರೋದು ಓದಿದಾಗ ಮಾತ್ರ ಇದನ್ನ ನೀವು ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳ ಆನ್ಸರ್ ಮಾಡೋದಕ್ಕೆ. ಆನ್ಸರ್ ಬಂದು 2 CDAB ಆನ್ಸರ್ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಹೊಂದಿಸಿ ಬರೆಯಿರಿ. ಮೊಹಮ್ಮದ್ ಇಕ್ಬಾಲ್ ಅಂದ್ರೆ ಇಲ್ಲಿ ಅವರು ಬರ್ದಿರೋ ಏನು ಇವನ್ನ ಕೇಳಿದ್ದಾರೆ ಸ್ಪರ್ಧಾರ್ಥಿಗಳೇ, ಸಂಪಾದಕರು ಮತ್ತೆ ಪತ್ರಿಕೆಗಳನ್ನು ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 1ಕ್ಕೆ 3 ಮೊಹಮ್ಮದ್ ಇಕ್ಬಾಲ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಇದೆ ಸ್ಪರ್ಧಾರ್ಥಿಗಳೇ. ದೀನಬಂಧು ಇಲ್ಲಿ ನೀವು ನೋಡ್ಬೋದು ಸ್ಪರ್ಧಾರ್ಥಿಗಳೇ, ಇಲ್ಲಿ ಮೆನ್ಷನ್ ಮಾಡಿದೀನಿ ದೀನಬಂಧು ಅಂತ ಇದೆ, ನೀವು ನೋಡಬಹುದು, ಸಿಗುತ್ತೆ ನಿಮಗೆ, ಹುಡುಕಾಡಬೇಕು. ದೀನಬಂಧು ಇದೆ, ಇಲ್ಲಿ ನಿಮಗೆ ದೀನಬಂಧು ಇದೆ. ಮತ್ತೆ ನೋಡಿ ಸಚೀಂದ್ರನಾಥ್ ಸಿನ್ಯಾಲ್ ಅಂತ ಇದೆಯಲ್ಲ, ಡಿಗೆ 1 ಯಾವ್ದಪ್ಪ ಅಂದ್ರೆ ಬಂದಿ ಜೀವನ್, ಬಂದಿ ಜೀವನ ಇದೆ ಸ್ಪರ್ಧಾರ್ಥಿಗಳೇ. ಪ್ರತಿಯೊಂದು ಇದೆ, ನೀವು ನೋಡ್ಕೋಬೇಕು. ಇದರಲ್ಲಿ ಮೆನ್ಷನ್ ಮಾಡಿದೀನಿ. ಇನ್ನೂ ಒಂದು ಪೇಜ್ ಇದೆ, ಇನ್ನೊಂದು ಪೇಜ್ ಬಿಟ್ಟಿದ್ದೀನಿ ಅನ್ಸುತ್ತೆ, ಬಟ್ ಇಲ್ಲಿ ಸಿಗುತ್ತೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ನೋಡಿ ಇಲ್ಲಿ ಬಂದಿ ಜೀವನ್ ಸತ್ಯೇಂದ್ರ ಸನ್ಯಾಲ್ ಅಂತ ಇದೆ, ಇಲ್ಲಿದೆ ನೋಡಿ 30ನೇದು ಇದೆ ನೋಡಿ ಇಲ್ಲಿ ಇದಕ್ಕೆ. ನಿಮ್ಗೆ ಈಗ 1, 2 ಸಿಕ್ಕಾಗ ನೀವು ಆಟೋಮೆಟಿಕ್ ಆಗಿ ನೀವು ಹಾಕೋಬಿಡ್ಬೇಕು. ಅರ್ಥ ಆಯ್ತಾ? ನೀಲದರ್ಪಣ ಇದೆ ಸ್ಪರ್ಧಾರ್ಥಿಗಳ, ಅದೇ ರೀತಿ ನೀವು ನೋಡಬಹುದು. ನೀಲದರ್ಪಣ ಸಿಗುತ್ತೆ ನಿಮಗೆ ನೋಡಿ. ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ ನಿಮಗೆ. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಗುರುತಿಸಿ ಅಂತ ಇದೆ. ಬಾಲಗಂಗಾಧರನಾಥ ತಿಲಕ್ ನೋಡಿ ಸ್ಪರ್ಧಾರ್ಥಿಗಳೇ, 1884ರಲ್ಲಿ ರಚಿಸಲಾದ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ VK ಚಿಪ್ಲುಂಕರ್ ಇಲ್ಲಿ ನೋಡಿ ಸ್ಪರ್ಧಾರ್ಥಿಗಳೇ, ವಿಷ್ಣು ಶಾಸ್ತ್ರಿ ಚಿಪ್ಲುಂಕರ್ ಮತ್ತು ಅಗರ್ಕರ್ ನ್ಯೂ ಇಂಗ್ಲಿಷ್ ಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಕರೆಕ್ಟ್ ಆಗಿದೆ, ಬಿನು ಕರೆಕ್ಟ್ ಆಗಿದೆ. ಅದೇ ರೀತಿ ಇನ್ನೊಂದು ಡಿ ಗೋಪಾಲ ಗಣೇಶರು ಇದನ್ನ ಏನು ಸಹಾಯ ನೆರವು ನೀಡ್ತಾರೆ ಸ್ಪರ್ಧಾರ್ಥಿಗಳೇ ಇದಕ್ಕೆ. ಅದಕ್ಕೆ ABC ಕರೆಕ್ಟ್ ಆಗಿದೆ. ಇಲ್ಲಿ ತಿಲಕರು ಹಿಸ್ಟ್ರಿ ಮಾಸ್ಟರ್, ನಿಮ್ಗೆ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಸಿಗುತ್ತೆ ಈ ಇನ್ಫಾರ್ಮೇಶನ್. ಮುಂದಿನ ಪ್ರಶ್ನೆ ನೋಡೋಣ. ಷಡ್ ದರ್ಶನಗಳಿಗೆ ಸಂಬಂಧಿಸಿದ ತಪ್ಪಾದ ಜೋಡಿಯನ್ನ ನೀವು ನೋಡ್ಬೇಕಾಗುತ್ತೆ. ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಲ್ಲಿ ನೋಡಿ, ಇಲ್ಲಿ ಸಾಂಖ್ಯ ದರ್ಶನ ಕಪಿಲ, ಓಕೆನಾ. ಸಾಂಖ್ಯ ಬಂದು ಕಪಿಲ ಇದ್ದಾನೆ, ನ್ಯಾಯ ಬಂದು ಗೌತಮ ಇದೆ. 1 ಮತ್ತೆ 3 ಕರೆಕ್ಟ್ ಆಗಿದೆ ಸ್ಪರ್ಧೆ. ತಪ್ಪಾಗಿದ್ದು ಬಿ ಮತ್ತೆ ಡಿ ತಪ್ಪಾಗಿದೆ. ಯೋಗ ಬಂದು ಜೈಮಿನಿ ತಪ್ಪಿದೆ, ಮತ್ತೆ ಪೂರ್ವ ಮೀಮಾಂಸಾ ಪತಂಜಲಿ ಇದು ತಪ್ಪಾಗಿದೆ ಸ್ಪರ್ಧಾರ್ಥಿಗಳೇ. ನೋಡಿ ಇದಕ್ಕೆ ಇಲ್ಲೇ ನಾನು ಕೊಟ್ಟಿದ್ದೀನಿ. ಅದೇ ರೀತಿ ನೋಡಿ ಸ್ಪರ್ಧಾರ್ಥಿಗಳ ಅಷ್ಟು ಕ್ವಶನ್ ಅನ್ನು ನಾನು 20 ಕ್ವಶನ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ರು ನೀವು ನನಗೆ ಕರೆ ಮಾಡಬಹುದು ಸ್ಪರ್ಧಾರ್ಥಿಗಳೇ. ಒಂದು ಉತ್ತಮವಾದ ಒಳ್ಳೆ ಪುಸ್ತಕಗಳನ್ನ ನಾನು ಏನ್ ಸಜೆಸ್ಟ್ ಮಾಡ್ತೀನೋ ಆ ಪುಸ್ತಕಗಳನ್ನ ತಗೊಳ್ಳಿ. ನಾನು ವಿಡಿಯೋಸು ಸಾಕಷ್ಟು ಮಾಡಿದ್ದೀನಿ. ಕನ್ನಡ ಯಾರೆಲ್ಲ ಗ್ರೂಪ್ಸಿಗೆ ಓದ್ತಾ ಇದ್ದೀರಾ ನನ್ನ ಪುಸ್ತಕವನ್ನ ತಗೊಳ್ಳಿ, ತುಂಬಾ ಕ್ವಾಲಿಟಿ ಇದೆ. ಅದೇ ರೀತಿ ಮತ್ತೆ HSTR ಮತ್ತೆ GPSTR ಗೆ ಯಾರೆಲ್ಲ ಓದ್ತಾ ಇದ್ದೀರಾ, ಯಾವುದು ಸ್ಪರ್ಧಾ ಕಾಶಿ ಅಂತ ಲಕ್ಷ್ಮೀಕಾಂತ್ ಸರ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಕ್ಲಾಸಸ್ ಅನ್ನ ನೋಡಿ, ಅಲ್ಲಿ ನಾನು ಮರ್ಜ್ ಮಾಡಿರ್ತೀನಿ ನನ್ನ ವಿಡಿಯೋಸ್ ಎಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕರೆ ಮಾಡಿ, ಸರ್ ನಿಮ್ ತಪ್ಪು ಹೇಳಿದಿರಾ ಅಂತ ಹೇಳಿದ್ರು ಅಷ್ಟೇ. ಬಟ್ ಎಲ್ಲರೂ ಒಂದ್ ಸ್ವಲ್ಪ KA ಸ್ವಲ್ಪ ಯಾರೆಲ್ಲ PC ಆಸ್ಪಿರೆಂಟ್ಸ್ ಇದ್ದೀರಾ ಮತ್ತೆ ನಿಮ್ಮ ವಿದ್ಯಾರ್ಥಿ ಲೀಡರ್ಸ್ ಅಂತ ಏನ್ ಗುರ್ಸ್ಕೊಂಡಿದ್ದೀರಲ್ಲ, ಅವರು ಒಂದು ಕ್ಲಾಸ್ ಅನ್ನ ತಗೊಳ್ಳಿ. ಯಾಕಂದ್ರೆ PC ಲೆವೆಲ್ಗೆ PC ರಿಲೇಟೆಡ್ ಕ್ವಶನ್ಸ್ ಅನ್ನ ತೆಗಿಬೇಕು. ಇಷ್ಟೊಂದು ಇನ್ ಡೆಪ್ತ್ ಆಗಿ ಕೇಳಿದ್ರೆ ಸ್ಕೋರ್ ಕೂಡ ಆಗೋದಿಲ್ಲ. ವಿದ್ಯಾರ್ಥಿಗಳಲ್ಲಿ ಓದೋ ಒಂದು ಹುಮ್ಮಸ್ಸನ್ನ ತರಿಸ್ಬೇಕು. ಒಂದೇ ಸರಿ ಏನಪ್ಪ PC ಗೆ ಇಷ್ಟೊಂದು ಟಫ್ ಕೇಳಿದ್ದಾರೆ ಎಕ್ಸಾಮ್ಸ್ ಅಂತ ಸ್ವಲ್ಪ ಇವತ್ತು ರೂಢಾಗಿ ಮಾತಾಡಿದ್ದೀನಿ. ಏನಾದ್ರೂ ನಾನು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ನಾಳೆ ನಾನೇ ಬರ್ದಿರುವಂತ ಜಿಯೋಗ್ರಫಿ ಪುಸ್ತಕದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ಅನ್ನೋ ಅನಾಲಿಸಿಸ್ ಇದೇ ರೀತಿ ಇವತ್ತು ಏನ್ ಮಾಡಿದ್ದೀನಿ ಅದೇ ರೀತಿ ನಾನು ಅನಾಲಿಸಿಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧಾರ್ಥಿಗಳಿಗೆ ಮಿಸ್ಗೈಡ್ ಮಾಡಲ್ಲ. ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.